ನಮಸ್ತೆ ಸ್ನೇಹಿತರೆ, ನಾನಿಂದು ಒಂದು ಹೊಸ ಕಥೆಯನ್ನು ಹೊತ್ತು ತಂದಿರುವೆ. ನನ್ನ ಸ್ವರಚಿತ ಕತೆ ವಾಚನ ಮಾಡಲಿದ್ದೇನೆ. ಇದು ಹಾರರ್ ಥೀಮ್. ಇವತ್ತಿನಿಂದ ಒಂದು ಹಾರರ್ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಕಥೆಯ ಶೀರ್ಷಿಕೆ ಆ ಒಂಟಿ ಮನೆ. ಕಾರು ನಿಶ್ಶಬ್ದವನ್ನು ಸೀಳಿಕೊಂಡು ರಭಸದಿಂದ ಮುನ್ನುಗ್ತಾ ಇತ್ತು. ಕಾರಲ್ಲೂ ಸಹ ಒಂದು ರೀತಿಯ ಮೌನ ಆವರಿಸಿಕೊಂಡಿತ್ತು. ಕಾರಲ್ಲಿ ಒಟ್ಟು ಇಬ್ಬರು ಪತಿ ಪತ್ನಿಯಿದ್ದರು. ಅವರಿಬ್ಬರ ನಡುವೆ ಕೂಡ ಒಂದು ಅಸಹನೀಯವಾದ ಮೌನ ಆವರಿಸಿತ್ತು. ಹೊರಗೆ ಇದ್ದಕ್ಕಿದ್ದ ಹಾಗೆ ವಾತಾವರಣ ಬದಲಾಗ್ತಾ ಇರೋ ಸೂಚನೆ ಸಿಕ್ತು. ಶಾಂತವಾಗಿದ್ದ ಪರಿಸರದಲ್ಲಿ ಇದ್ದಕ್ಕಿದ್ದಂತೆ ಬಿರುಗಾಳಿ ಎದ್ದಿತ್ತು. ಧೂಳಿನ ಕಣಗಳು ಕಿಟಕಿ ಮೂಲಕ ಕಾರಿನ ಪ್ರವೇಶ ಮಾಡಿದಾಗ ಕಾರಿನಲ್ಲಿದ್ದಂಥ ಪತಿ ಪತ್ನಿ ಸ್ವಲ್ಪ ವಿಚಲಿತರಾದರು. ತಕ್ಷಣ ಆತ, ವತ್ಸಲ, ಮೊದಲು ಆ ಕಿಟಕಿಯನ್ನು ಹಾಕು, ಹೊರಗಡೆ ಬಿರುಗಾಳಿ ಬರ್ತಾ ಇದೆ ಅಂತ ಮೊದಲು ಮಾತನಾಡಿದ. ಆಗ ಆಕೆ, ವತ್ಸಲ ಕಿಟಕಿಯನ್ನು ಹಾಕ್ತಾ, ಇದು ಬೇಕಿತ್ತ ಶಂಕರ್, ಮನೆ ಬದಲಾಯಿಸೋದು ಎಂದಳು. ಅರೆ, ಕಡೆಗೂ ಮೌನ ಮುರಿದ್ರ ನಮ್ಮ ಮೌನ ಗೌರಿಯವರು ಅಂದಾಗ, ಇನ್ನೇನು ಮುರಿಲೇಬೇಕಲ್ಲ. ಅದು ಸರಿ, ಅದೇನಿವತ್ತು ನಮ್ಮ ಮೇಡಮ್ ಇಷ್ಟೊಂದು ಮೌನ ಗೌರಿ ಆಗಿರೋದು ಎಂದಾಗ, ವತ್ಸಲ, ಇನ್ನೇನು ಮಾತಾಡಬೇಕು ಅಂದ್ಕೊಂಡಿದ್ದೀರಾ? ನೀವು ಎಷ್ಟು ಹೇಳಿದ್ರೂ ಈ ಊರಿಗೆ ಬರೋದನ್ನ ತಡೆಯಲಾಗಲಿಲ್ಲ ಅಲ್ವಾ ಅಂದಾಗ, ಶಂಕರ್ ಕಿರುನಗೆ ನಗ್ತಾ, ಅಷ್ಟೇನಾ ಮೇಡಮ್, ನೀವು ಮೊದಲು ಆ ಮನೆ ನೋಡಿ, ಆ ಸುತ್ತ ಪರಿಸರ ನೋಡಿ ಎಷ್ಟು ಫಿದಾ ಆಗ್ತೀರಾ ಅಂತ ಎಂದನು. ವತ್ಸಲ ಮುಖವನ್ನು ತಿರುಗಿಸ್ಕೊಂಡು, ನಾವಿರೋ ಮನೆಗೆ ಏನಾಗಿದೆ? ನಾವಿರೋ ಊರು, ಪರಿಸರ, ಮಕ್ಕಳ ಶಾಲೆ ಎಲ್ಲ ಸರಿ ಇದೆ ಅಲ್ವಾ ಶಂಕರ್? ಯಾಕೆ ನೀವು ನಮ್ಮ ಮಾತನ್ನು ಕೇಳ್ತಾ ಇಲ್ಲ? ಪದೇ ಪದೇ ಆ ಊರಿಗೆ ಹೋಗೋಣ, ಆ ಮನೆಗೆ ಹೋಗೋಣ ಅಂತ ಹೇಳ್ತಾ ಇರ್ತೀರಾ ಎಂದಾಗ, ಶಂಕರ್ ನಗ್ತಾ, ಅಮ್ಮೋರೆ, ಒಂದು ನಿಮಿಷ ಸುಮ್ಮನಿರಿ, ಇನ್ನು ಕೆಲವೇ ಸಮಯ ಅಷ್ಟೆ, ನಾವು ಅಲ್ಲಿಗೆ ತಲುಪ್ತೀವಿ. ಆ ಪರಿಸರ ಎಲ್ಲ ನೋಡಿಬಿಟ್ರೆ ನೀವು ಹಾಗೆ ಕಳೆದೋಗ್ಬಿಡ್ತೀರಾ, ಇವತ್ತಲ್ಲೇ ಇರುವ ಅಂತೀರ ಬೇಕಿದ್ರೆ ಎಂದನು. ತಕ್ಷಣ ವತ್ಸಲ ಮುಖವನ್ನು ಕಾರಿನ ಕಿಟಕಿಯ ಆಚೆ ದಿಕ್ಕಿನತ್ತ ತಿರುಗಿಸಿ ಹೊರಗಡೆ ನೋಡತೊಡಗಿದಳು. ಹೊರಗೆಲ್ಲ ಧೂಳಿದ್ದ ಕಾರಣ ಸರಿಯಾಗಿ ಏನೂ ಕಾಣಿಸ್ತಾ ಇರಲಿಲ್ಲ. ಸ್ವಲ್ಪ ದೂರ ಹೋದ ನಂತರ ಮತ್ತೆ ವಾತಾವರಣ ಬದಲಾವಣೆಯಾಗಿತ್ತು. ಎಲ್ಲ ಶಾಂತವಾಗಿತ್ತು. ಪರಿಸರ ಜೊತೆಗೆ ಬಿರುಗಾಳಿ ಕೂಡ ನಿಂತಿತ್ತು. ಎಲ್ಲ ಕಡೆ ಧೂಳು ಕಾಣಿಸ್ತಾ ಇತ್ತು. ಆದ್ದರಿಂದ ಕಾರನ್ನು ಸ್ವಲ್ಪ ಬದಿಗೆ ನಿಲ್ಲಿಸಿ ಒಂದು ಬಟ್ಟೆಯಿಂದ ಕಿಟಕಿಯ ಧೂಳನ್ನೆಲ್ಲ ಒರೆಸಿ ತೆಗೆದಳು ವತ್ಸಲ. ನಂತರ ಅವರ ಪಯಣ ಮುಂದುವರಿಯಿತು. ಈಗ ಅವರ ಕಾರು ಒಂದು ಸುಂದರವಾದ ತೋಟವನ್ನು ಪ್ರವೇಶ ಮಾಡ್ತಾ ಇತ್ತು. ಸುತ್ತಲಿನ ಅದ್ಭುತವಾದ ಹಸಿರಿನ ತೋಟ ವತ್ಸಲಳಿಗೆ ಮೋಡಿ ಮಾಡಿದಂತೆನಿಸಿತು. ಅಷ್ಟರಲ್ಲಿ ಕಾಡಿನ ಒಳಗಡೆ ಹೋದಂಥ ಅನುಭವವಾಗಿ ಒಂದು ಅರ್ಧ ದಾರಿ ಕ್ರಮಿಸಿದ ನಂತರ ಬಲಕ್ಕೆ ತಿರುಗಿದಾಗ ದೂರದಲ್ಲಿ ಒಂದು ಪುಟ್ಟ ಮನೆ ಕಾಣಿಸ್ತಾ ಇತ್ತು. ಮನೇನೋ ಹೊರಗಡೆಯಿಂದ ನೋಡೋದಕ್ಕೆ ಅಂದವಾಗಿ ಕಾಣಿಸ್ತಾ ಇತ್ತು. ರಾತ್ರಿ ಸಮಯ ಆ ಮನೆ ಹೇಗಿರ್ತದೋ ಏನೋ ಅಂದ್ಕೊಂಡು ಒಮ್ಮೆ ನಿಟ್ಟುಸಿರು ಬಿಟ್ಟಳು ವತ್ಸಲ. ಕ್ರೀಚ್ ಕ್ರೀಚ್ ಎಂಬ ಶಬ್ದದೊಂದಿಗೆ ಕಾರಿಗೆ ಬ್ರೇಕನ್ನು ಒತ್ತಿದ ಶಂಕರ್. ಮನೆ ಬಂದಿತ್ತು. ಈಗ ವತ್ಸಲ ಮತ್ತು ಶಂಕರ್ ನಿಧಾನವಾಗಿ ಕಾರಿನಿಂದ ಇಳಿದು ಮನೆಯತ್ತ ನಡೆದರು. ಮನೆಯ ಸುತ್ತಮುತ್ತಲೆಲ್ಲ ಸ್ವಲ್ಪ ಸಮಯದ ಹಿಂದೆ ಬಂದಿದ್ದಂತಹ ಬಿರುಗಾಳಿಯಿಂದ ಬಹಳಷ್ಟು ಮರದ ಎಲೆಗಳು ಮತ್ತು ಮಣ್ಣಿನ ಧೂಳು ರಾಶಿಯಾಗಿ ಬಿದ್ದಿತ್ತು. ಆ ಧೂಳಿನ ನಡುವೆ ಜಾಗ ಮಾಡ್ಕೊಳ್ತಾ ಇವರು ಮನೆಯತ್ತ ನಡೆದರು. ಒಣಗಿದ ಎಲೆಗಳ ಮೇಲೆ ಇವರು ಕಾಲನ್ನು ಇಟ್ಟಾಗ ಉಂಟಾಗ್ತಿದ್ದ ಶಬ್ದ ನಿಶ್ಶಬ್ದ ವಾತಾವರಣದಲ್ಲಿ ಒಂದು ರೀತಿಯ ಭಯ ಹುಟ್ಟಿಸುವಂತಿತ್ತು. ಶಂಕರ್ ಜೇಬಿನಿಂದ ಮನೆಯ ಕೀಯನ್ನು ತೆಗೆದು ಬಾಗಿಲನ್ನು ಹಿಂದಕ್ಕೆ ತಳ್ಳಿದ. ಅದು ಕಿರ್ ಎಂದು ಕೆಟ್ಟದಾಗಿ ಶಬ್ದ ಮಾಡ್ತಾ ತೆಗೆದುಕೊಳ್ತು. ಮನೆ ಒಳಗಡೆ ಸಂಪೂರ್ಣವಾಗಿ ಕಾರ್ಗತ್ತಲು ಆವರಿಸಿತ್ತು. ಎಲ್ಲೆಲ್ಲಿಯೂ ಧೂಳಿನ ಸಾಮ್ರಾಜ್ಯ ತಾಂಡವವಾಡ್ತಿತ್ತು. ಹಗಲು ಹೊತ್ತಿನಲ್ಲಿ ಬಂದಿದ್ದರೂ ಸಹ ಒಳಗಿನ ಪರಿಸರದಲ್ಲಿ ಸಂಪೂರ್ಣ ಕತ್ತಲಿತ್ತು. ಆದ ಕಾರಣ ಯಾವುದೂ ಸರಿಯಾಗಿ ಕಾಣ್ತಿರ್ಲಿಲ್ಲ. ಶಂಕರ್ ಗೋಡೆಗಳನ್ನು ತಡವ್ತಾ ಹೋಗಿ ಲೈಟ್ ಸ್ವಿಚ್ಚನ್ನು ಅದುಮಿದ. ಆದರೆ ಎಷ್ಟೋ ವರ್ಷಗಳಿಂದ ಕರೆಂಟ್ ಬಳಕೆಯಲ್ಲಿಲ್ಲದ ಕಾರಣ ಫ್ಯೂಸ್ ಎಲ್ಲ ಹಾಳಾಗಿ ವಿದ್ಯುತ್ ಶಕ್ತಿ ಇರಲಿಲ್ಲ. ಹಾಗೆ ಮೊಬೈಲಿನ ಲೈಟನ್ನು ಹೊತ್ತಿಸಿಕೊಂಡು ಮುಂದೆ ನಡೆದರು. ದೊಡ್ಡದಾದ ಹಾಲು ಕಾಣಿಸ್ತಾ ಇತ್ತು. ಮನೆಯೆಲ್ಲ ಸಂಪೂರ್ಣ ಧೂಳಿನಿಂದ ಆವೃತವಾಗಿತ್ತು. ಎಲ್ಲಿ ನೋಡಿದರೂ ಅಲ್ಲಿ ಜೇಡದ ಬಲೆ ರಾಜ್ಯವನ್ನಾಳ್ತಾ ಇತ್ತು.
ಹಾಲಿನಲ್ಲಿ ಒಂದು ಸೋಫಾ ಇತ್ತು. ಮೂಲೆಯಲ್ಲಿ ಒಂದು ಬೆಡ್ ಲ್ಯಾಂಪ್, ಟೇಬಲ್ಲು, ಓದುವುದಕ್ಕೆ ಒಂದಷ್ಟು ಕುರ್ಚಿಗಳು ಎಲ್ಲ ಕಾಣಿಸ್ತಾ ಇತ್ತು. ಆದರೆ ಎಲ್ಲದರ ಮೇಲೆ ಒಂದು ಬಿಳಿ ವಸ್ತ್ರವನ್ನು ಹೊದಿಸಿದ್ರು. ಎಷ್ಟೋ ವರ್ಷಗಳಿಂದ ಹೊದಿಸಿದ್ರಿಂದ ಅದರ ಮೇಲೆಲ್ಲ ಸಂಪೂರ್ಣವಾಗಿ ಧೂಳು ತುಂಬಿ ಬಿಳಿಯ ಬಣ್ಣ ಮಾಯವಾಗಿತ್ತು. ಇದನ್ನೆಲ್ಲ ನೋಡ್ತಾ ವತ್ಸಲಳಿಗಂತೂ ಒಂದು ರೀತಿ ಮನಸ್ಸಲ್ಲಿ ಎಂಥದೋ ತಳಮಳ ಉಂಟಾಗ್ತಿತ್ತು. ಶಂಕರ್ ಮತ್ತು ವತ್ಸಲ ಈಗ ಇನ್ನೊಂದು ಕೋಣೆಯ ಬಾಗಿಲನ್ನು ತೆಗೆದರು. ಆಗ ತಕ್ಷಣ ಅನಿರೀಕ್ಷಿತವಾಗಿ ಆ ಕೋಣೆಯೊಳಗಿನಿಂದ ಒಂದಷ್ಟು ಬಾವಲಿಗಳು ವಿಚಿತ್ರ ಸದ್ದು ಹೊರಡಿಸ್ತಾ ಇವರ ಮುಖದ ಹತ್ತಿರದಿಂದಲೇ ಹೊರಗೆ ಕಾರಿದವು. ಒಂದು ಕ್ಷಣ ವತ್ಸಲ ಜೋರಾಗಿ ಕಿರ್ಚಿಕೊಂಡ್ಳು. ತಕ್ಷಣ ಶಂಕರ್ ಓಡ್ ಬಂದು ಅವಳನ್ನು ಭದ್ರವಾಗಿ ಹಿಡಿದುಕೊಂಡು, ಹೆದರಬೇಡ ವತ್ಸಲ, ಮೋಸ್ಟ್ಲಿ ಬಾವಲಿಗಳು ಅನಿಸುತ್ತೆ. ಏನಂತ ಮಾತಾಡ್ತೀಯ ಶಂಕರ್? ಬಾವಲಿ ಇದೆ ಅಂತೀಯ? ಇನ್ನು ಏನೇನಿದೆಯೋ ಈ ಮನೆಯಲ್ಲಿ, ಹೇಗೆ ವಾಸ ಮಾಡಬೇಕು ಅಂತ ತಿಳಿತಿಲ್ಲ ಎಂದಳು ನೋವಿನಿಂದ. ನಿಮಗೆ ಸ್ವಲ್ಪನೂ ಕರುಣೆ ಇಲ್ವ ಶಂಕರ್ ನಮ್ಮ ಮೇಲೆ ಎಂದು ಕೋಪದಿಂದ ಕುಪಿತಗೊಂಡಳು. ಆಗ ಶಂಕರ್, ಏನೂ ಮಾತಾಡಬೇಡ, ಸ್ವಲ್ಪ ಮೌನವಾಗಿರು ಎನ್ನುತ್ತಾ ನಿಧಾನಕ್ಕೆ ಎಲ್ಲ ಕೋಣೆಗಳನ್ನು ತೋರಿಸ್ತಾ ಅಡಿಗೆ ಮನೆಗೆ ಬಂದರು. ಅದು ಬಹಳ ವಿಶಾಲವಾಗಿತ್ತು. ಒಂದಷ್ಟು ಪಾತ್ರೆ ಪಗಡಿಗಳು ಸಹ ಇತ್ತು. ಆದರೆ ಧೂಳಿನ ಮಯ ಅಷ್ಟೇ. ಭಯಪಡಿಸೋ ಹಾಗಿದೆ ಈ ಒಂಟಿ ಮನೆ ಅನ್ನೋ ಒಂದು ಬೇಸರ, ನೋವು ವತ್ಸಲಳಿಗಾಗಿತ್ತು. ಆದರೆ ಶಂಕರ್ ಯಾವುದೇ ಮಾತನ್ನು ಕಿವಿಗೆ ಹಾಕ್ಕೊಳ್ಳಿಕ್ಕೆ ತಯಾರಿರಲಿಲ್ಲ. ಅವನಿಗೆ ತಾನೀ ಮನೆಗೆ ಬರಲೇಬೇಕು ಅನ್ನೋ ಒಂದು ಹಠವಿತ್ತು. ಹಾಗಾದರೆ ಮುಂದೇನಾಗ್ತದೆ ಅಲ್ವಾ? ತುಂಬ ಕುತೂಹಲ ಕೆರಳಿಸ್ತಿದೆಯಾ ಸ್ನೇಹಿತರೆ? ಆದರೆ ನಾನು ಇವತ್ತು ಹೇಳಲ್ಲ, ನಾಳೆ ಮತ್ತೆ ಇದೇ ಸಮಯಕ್ಕೆ ಬರ್ತೀನಿ. ನಿಮಗೆಲ್ಲ ಈ ಕಥೆಯ ಮುಂದಿನ ಭಾಗ ಏನು, ಈ ಒಂಟಿ ಮನೆಯ ಪಯಣ ಹೇಗಿರುತ್ತೆ ವತ್ಸಲ ಮತ್ತು ಶಂಕರ್ಗೆ ಅನ್ನೋದನ್ನ ಕಾಯ್ತಾಯಿರಿ. ನಾಳೆ ಹೇಳ್ತೀನಿ. ನಾನು ಅನಿತಾ. ಈ ಕಥೆಯನ್ನು ಕೇಳಿ ಈ ಆರರ್ ಸೀರೀಸ್ ಹೇಗಿದೆ ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ. ನಾನು ಅನಿತಾ. ಧನ್ಯವಾದಗಳು.